ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಶ್ರೀ ಜೆಎಸ್ ದೇಶಮುಖ್ ಸಂಯುಕ್ತ ಪ್ರೌಢಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗಂಗಾಧರ ಎನ್ ಬೀರದಾರ್ ಇವರಿಗೆ ಶಿಕ್ಷಣ ಸೇವಾ ರತ್ನ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಗಂಗಾಧರ ಎನ್ ಬೀರದಾರ್ ಅವರು ಅಂಧತ್ವವನ್ನ ಮೀರಿ ನಾಲತವಾಡದ ಶ್ರೇಷ್ಠ ರಾಜಮನೆತನದ ಜೆಎಸ್ ದೇಶಮುಖ್ ಅವರ ಹೆಸರಿನಲ್ಲಿ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಈ ಭಾಗದ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಬೆಳಕು ನೀಡಿತ್ತು. ಈಗಾಗಲೇ ಇವರಿಗೆ ಬಸವಶ್ರೀ ರಾಜ್ಯ ಪ್ರಶಸ್ತಿ, ಅಮರಶ್ರೀ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ನಿಂದ ಶೈಕ್ಷಣಿಕ ಸಾಧಕ ಪುರಸ್ಕಾರ ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ರೂಪ್ಸಾ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಶಿಕ್ಷಣ ಭೀಷ್ಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದೀಗ ತಮ್ಮ ಉತ್ತಮ ಆಡಳಿತದೊಂದಿಗೆ ಮತ್ತೊಂದು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಏಪ್ರಿಲ್ 25ರಂದು ಹುಬ್ಬಳ್ಳಿಯ ಮಹಾನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ವಿಶ್ವವಿಜಯ ಪತ್ರಿಕಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಇವರ ಸಾಧನೆಯನ್ನ ಗಮನಿಸಿ ವಿಶ್ವವಿಜಯ ಪತ್ರಿಕಾ ಗೌರವ ಸಂಪಾದಕರಾದ ದಾನೇಶ್ ಬುರುಡೆ ಇವರು ಗಂಗಾಧರ್ ಬೀರದಾರ್ ಅವರಿಗೆ ಶಿಕ್ಷಣ ಸೇವಾ ರತ್ನ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ರಾಮನಗೌಡ ಎಲ್ ಹಳ್ಳೂರ್, ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಬಿಬಿ ಪಾಟೀಲ್, ಜೆಡಿಎಸ್ ರೈತಪರ ಹೋರಾಟಗಾರರು ಬಿಎಂ ಸಕಸಗಿ, ವಿನೋದ್ ಬೀರದಾರ್, ಪ್ರಸನ್ನ ಅಂಗಡಿ ಉಪಸ್ಥಿತರಿದ್ದರು. ಪ್ರಶಸ್ತಿಯ ಬಗ್ಗೆ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಿಆರ್ ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನನ್ನ ಆತ್ಮಸ್ಥೈರ್ಯದಿಂದ ನಾನು ಇವತ್ತು ಸಮರ್ಥನಾಗಿ ನಾನು ಅಂಗವಿಕಲನಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಮ್ಮ ಮಂಜುನಾಥ್ ಚವಾಣ್ ಸರ್ ನನಗೆ ಬಂದ ತಕ್ಷಣ ಹೇಳ, ಸರ್ ನೀವು ಬರೆದು ವಚನ ಹೇಳ್ಬೇಕು ಅಂತಿಕೊಂಡು ನನಗೆ ಇನ್ನೊಮ್ಮೆ ಹೇಳ್ರಿ ಅದರಲ್ಲಿ ಹಾಲ್ನಾಗ. ಇಲ್ಲ, ನಾನು ಮಾತಾಡುವುದಲ್ಲಿ ಹೇಳ್ತೀನಿ ತಗೊಳ್ರಿ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಅಂಗವಿಕಲನಲ್ಲ ಅನ್ನೋದಕ್ಕೆ ಒಂದು ವಚನವನ್ನು ಬರೆದಿದ್ದೀನಿ. ಯಾಕಂತಂದ್ರೆ ನಾನು ಹೇಳಿದೆ, ನಾನು ಅಂಗವಿಕಲನಲ್ಲ ಅಂತ ತಿಳ್ಕೊಳ್ಕಿಸಿ, ಕಣ್ಣುಗಳಿದ್ದು ಕೆಟ್ಟದ್ದನ್ನು ನೋಡುವವನು ಅಂಗವಿಕಲ, ಕಣ್ಣುಗಳಿದ್ದು ಕೆಟ್ಟದ್ದನ್ನು ನೋಡುವವನು ಅಂಗವಿಕಲ, ಕಿವಿಗಳಿದ್ದು ಒಳ್ಳೆಯ ಮಾತುಗಳನ್ನು ಕೇಳದೇ ಇರುವವನು ಅಂಗವಿಕಲ, ಬಾಯಿದ್ದು ದಿವ್ಯ ಮಾತುಗಳನ್ನು ಆಡದೇ ಇರುವವನು ಅಂಗವಿಕಲ, ಕೈಗಳಿದ್ದು ಸತ್ಕಾರ್ಯಗಳನ್ನು ಮಾಡದೇ ಇರುವವನು ಅಂಗವಿಕಲ, ಕಾಲುಗಳಿದ್ದು ದೃಢ ಹೆಜ್ಜೆ ಇಡದೇ ಇರುವವನು ಅಂಗವಿಕಲ. ಎಲ್ಲ ಅವಯವಗಳು ಸದೃಢವಾಗಿದ್ದರೂ ಆಲಸ್ಯದಿಂದ ಬದುಕುವನು ಸಂಪೂರ್ಣ ಅಂಗವಿಕಲ. ಶ್ರೀ ಗುರು ಅಮರೇಶ್ವರ ಅಂತ ಬರುತ್ತೆ. ಯಾಕಂತಂದ್ರೆ ಎಲ್ಲ ಅವಯವಗಳಿದ್ದು ಕೇಸಿ ನಾವು ಆಲಸ್ಯದಿಂದ ಬದುಕಿದ್ರೆ ಯಾಕೆ ಬದುಕಬೇಕ್ರಿ ಭೂಮಿ ಮೇಲೆ? ಯಾಕೆ ಬದುಕಬೇಕು? ನಾವು ಏನೇ ಒಂದು ವೈಫಲ್ಯ ಇರಲಿ ಅದನ್ನು ಮೀರಿಸಿ ದೇವರು ನಮ್ಗೆ ಶಕ್ತಿ ಕೊಟ್ಟಿರ್ತಾನೆ. ಅದನ್ನು ಉಪಯೋಗ ಮಾಡೋದಲ್ಲ, ನಾವು ಮತ್ತೊಬ್ಬರ ಪರಾವಲಂಬಿ ಜೀವಿಯಾಗಿ ಬದುಕ್ತೀವಲ್ಲ, ಅದು ನಮ್ಮ ದುರದೃಷ್ಟತನ. ಬದುಕಬಾರ್ದು. ಯಾರೋ 2 ರೊಟ್ಟಿ ಕೊಟ್ಟ ತಿಂದಿಗೆ ಕುಂತ್ರೆ ಅದು ನಮ್ಮ ಯೋಗ್ಯತೆ ಅಲ್ಲ. ನಾವು ಬದುಕಿ ಮಾಡಬೇಕಾದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ.